ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಒಂದು ರೆಸಿಪಿ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಪನ್ನೀರ್ ಬಟರ್ ಮಸಾಲ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡಿ ಅಂತ ಕೇಳಿದ್ರಲ್ಲ, ಈ ಒಂದು ವ್ಲಾಗಲ್ಲಿ ಅದರದ್ದು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಗುಡ್ ಥಿಂಗ್ ಏನಂದರೆ, ನನಗಿವತ್ತು ಯೂಟ್ಯೂಬಿಂದ ಸೆಕೆಂಡ್ ಪೇಮೆಂಟ್ ಕ್ರೆಡಿಟ್ ಆಗಿದೆ ಅಕೌಂಟ್ಗೆ. ಸೊ ಎಷ್ಟಾಗಿದೆ ಅಂತ ಇದೇ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆ ತನಕ ನೋಡಿ ಅಂತ ಹೇಳ್ದೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಒಂದೊಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ, ನೈಟ್ ಟೈಮ್ ತುಂಬ ಎಕ್ಸಾಸ್ಟ್ ಆಗೋಗಿರುತ್ತೆ. ಅಂದರೆ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಅವಾಗ ಅಡುಗೆ ಮಾಡಿ ತಿಂದು ಮಲಗಿದ್ರೆ ಸಾಕು ಅನಿಸ್ಬಿಡುತ್ತೆ. ಸೊ ಆ್ಯಕ್ಚುಲಿ ಈ ತರಕಾರಿ ಎಲ್ಲ ನಿನ್ನೆ ನೈಟೇ ನಮ್ಮ ಹಸ್ಬೆಂಡ್ ತಂದಿದ್ರು. ಅಂದರೆ ಅದನ್ನೆಲ್ಲ ನೀಟಾಗಿ ಜೋಡಿಸಿರೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ನೋಡಿ, ಕವರಲ್ಲಿ ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇವತ್ತು ಇದನ್ನೆಲ್ಲ ಆರ್ಗನೈಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಬೇಕು. ಸೊ ಈ ಥರ ಒಂದೊಂದು ಟೈಮ್ ಆಗುತ್ತೆ. ಎಸ್ಪೆಷಲಿ ವರ್ಕಿಂಗ್ ಡೇಸಲ್ಲಿ ನೈಟ್ ಆಗ್ತಾ ತುಂಬ ಸ್ಟ್ರೈನ್ ಆಗೋಗಿರ್ತೀನಿ. ಆವಾಗ ಈ ಥರದ್ದೆಲ್ಲ ಮಿಸ್ ಆಗುತ್ತೆ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಗ ನನಗೆ ಚಿತ್ರಾನ್ನ ಬೇಕು ಅಂತ ಹೇಳಿದ. ಬಟ್ ಪ್ರತಿದಿನ ಚಿತ್ರಾನ್ನ ಮಾಡಿದ್ರೂ ಮಕ್ಕಳಿಗೆ ಏನು ಹೇಳ್ತಿರುತ್ತೆ, ಅದಕ್ಕೆ ನಾನು ಸ್ವಲ್ಪ ಪಲ್ಯ ಮಾಡಿ ಚಿತ್ರಾನ್ನ ಮಾಡಿ ಕಳಿಸೋಣ ಅಂತ ಕ್ಯಾರೆಟು ಬೀನ್ಸ್ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ವಿಷಯ ನಿಮ್ಮೆಲ್ಲರ ಜೊತೆ ಈ ಒಂದು ವ್ಲಾಗಲ್ಲಿ ನಾನು ಏನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ತುಂಬ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಗೋಲ್ಡು ಸಿಲ್ವರ್ ಇದನ್ನೇನಾದರೂ ವ್ಲಾಗ್ಸ್ ಮಾಡಿದ್ರೆ ಅದು ಶೋ ಆಫ್ ಅಂತ ಅಂದ್ಕೊಳ್ತಾರೆ. ಬಟ್ ಕೆಲವೊಬ್ಬರು ಅದನ್ನು ಒಂಥರ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋರು ಇರ್ತಾರೆ. ಸೊ ಎಲ್ಲ ಥರ ಜನ ಇರ್ತಾರೆ, ನನಗೆ ಗೊತ್ತಿದೆ. ಬಟ್ ಕೆಲವೊಬ್ರು ಏನಾಗುತ್ತೆ, ದೃಷ್ಟಿ ಆಗುತ್ತೆ ಅಂತಲೇ ಅದನ್ನು ನಾನು ಒಪ್ತೀನಿ. ಮೇ ಬಿ ಅದು ಒಳ್ಳೆ ಥಾಟಲ್ಲೇ ಹೇಳಿರ್ತಾರೆ, ಸುಮ್ಮನೆ ಅಂಥದ್ದನ್ನೆಲ್ಲ ತೋರಿಸಿದ್ರೆ ದೃಷ್ಟಿ ಆಗುತ್ತೆ, ನಿಮ್ಗೆ ಒಳ್ಳೇದಲ್ಲ ಅಂತ. ಸೊ ಐ ಅಗ್ರಿ, ಆ ಮಾತು ನಾನು ಒಪ್ತೀನಿ. ಬಟ್ ಇನ್ನು ಕೆಲವೊಬ್ಬರು ಅದು ಯೂಸ್ಲೆಸ್ಸು, ಇಲ್ಲ ನಿಮ್ಮ ಒಂದು ಶೋ ಆಫ್, ಇಲ್ಲ ಆಡಂಬರ, ಇದನ್ನು ತೋರ್ಸೋಕ್ಕೆ ಮಾಡಿದ್ದೀರಾ ಅನ್ನೋ ಒಂದು ಮಾತನ್ನು ನಾನು ಒಪ್ಪಲ್ಲ. ಸೊ ಚಿನ್ನ ಆಗಲಿ ಬೆಳ್ಳಿ ಆಗಲಿ ಶೋ ಆಫ್ ಅಲ್ಲ. ಇವಾಗ ನೀವೊಂದು ಪ್ರಾಪರ್ಟಿ ತೆಗ್ದಾಗ ಅದು ನಿಮಗೆ ಎಷ್ಟು ಒಳ್ಳೆಯದು ಅಂತ ಒಂದು ಹೊಗಳಿಕೆ ಸಿಗುತ್ತೋ, ಚಿನ್ನ ಬೆಳ್ಳಿನೂ ಅದಕ್ಕೆ ಈಕ್ವಲ್ಲೇ, ಎರಡೂ ಅಸೆಟ್ಸೇ. ಒಂದು ಪ್ರಾಪರ್ಟಿ ಅವ್ರು ಒಂದು ಸೈಟ್ ತೆಗ್ದಾಗ ನಿಮಗೆ ಅದು ಶೋ ಆಫ್ ಅನಿಸ್ದಿರೋವಾಗ, ಅದೇ ಒಂದು ಚಿನ್ನ ಬೆಳ್ಳಿ ತೆಗ್ದಾಗ ಏನಕ್ಕೆ ಅನಿಸುತ್ತೆ ಹೇಳಿ? ಪ್ರಾಪರ್ಟಿಗಿಂತ ಕಡಿಮೆ ರೇಟೇ ಇರುತ್ತೆ ಚಿನ್ನ ಮತ್ತು ಬೆಳ್ಳಿ. ಬಟ್ ಸ್ಟಿಲ್ಲು ಇದೆಲ್ಲ ನಿಮಗೆ ಶೋ ಆಫ್ ಅನಿಸುತ್ತೆ. ಅದೇ ಒಂದು ಲ್ಯಾಂಡ್ ಮೇಲೆ, ಇನ್ನೊಂದ್ರ ಮೇಲೆ ಇನ್ವೆಸ್ಟ್ ಮಾಡೋದು, ಇಲ್ಲ ಮ್ಯೂಚುವಲ್ ಫಂಡ್ಸು, ಇಂಥದ್ದನ್ನೆಲ್ಲ ನಿಮಗೆ ಶೋ ಆಫ್ ಅನಿಸಲ್ಲ. ಏಕೆಂದರೆ ಅದು ಕಾಣಿಸಲ್ವಲ್ಲ, ಆ ಒಂದು ರೀಸನಿಂದ. ಸೊ ಯಾವತ್ತೂ ಅಷ್ಟೇ, ಯಾವುದೇ ಒಂದು ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡು ಸುಮ್ಮನೆ ಅತಿಯಾಗಿ ಅನ್ನೆಸೆಸರಿ ಥಿಂಗ್ಸ್ ನನ್ನ ಮೇಲೆ ವೇಸ್ಟ್ ಮಾಡೋದಕ್ಕಿಂತ, ಒಂದು ಮನೆಗೆ, ಫ್ಯೂಚರ್ಗೆ, ಮಕ್ಕಳಿಗೆ ಅವ್ರ ಬಗ್ಗೆ ಥಿಂಕ್ ಮಾಡಿ ಒಂಚೂರು ಎಲ್ಲೋ ಒಂದು ಚಿನ್ನ ಬೆಳ್ಳಿ ತೆಗ್ದಿಡಿ. ಇವಾಗ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ನಾನು ಏನಾದರೂ ಮಾಡ್ಬೋದು. ಇವಾಗ ನಾನು ಒಂದು 50 ಸೀರೆ ತೊಗೊಂಡ್ರೂ ನಮ್ಮ ಮನೇಲಿ ಯಾರೂ ಕೇಳೋರಿಲ್ಲ, ಯಾಕೆ ತೊಗೊಳ್ತೀಯಾ ಅಂತ. ಆ್ಯಕ್ಚುಲಿ ಇನ್ನೂ ನಮ್ಮ ಹಸ್ಬೆಂಡ್ ಬೈತಾರೆ, ಸುಮ್ಮನೆ ಯಾವಾಗೂ ಚಿನ್ನ ಬೆಳ್ಳಿ ಅಂದಿರ, ನಿನ್ನ ಮೇಲೆ ನೀನು ಇನ್ವೆಸ್ಟ್ ಮಾಡು. ಅಂದರೆ ನಿನಗೇನು ಬೇಕೋ ಅದನ್ನು ತೊಗೊಳ್ತೀನು, ನಿನಗೇನು ಬೇಕೋ ಅದನ್ನು ವೇರ್ ಮಾಡು, ಒಂದು ಟ್ರಿಪ್ಗೆ ಹೋಗ್ಬಿಟ್ಟು ಬಾ, ವೆಕೇಷನ್ ಮಾಡ್ಕೊಂಬ, ಈ ಥರ ಮಾತು ನಾನು ಕೇಳ್ತೀನಿ. ಯಾಕಂದರೆ ನಾನು ಜಾಸ್ತಿ ದುಡ್ದಿರೋದು ವೇಸ್ಟ್ ಮಾಡಬಾರ್ದು. ಆದಷ್ಟು ಒಂದು ಫ್ಯೂಚರ್ ನನ್ನ ಮಕ್ಕಳಿಗೆ ಅದಾಗಬೇಕು ಅಂತ ಎಲ್ಲೋ ಒಂದು ಕಡೆ ಅದು ಮೈಂಡ್ ಒಪ್ಪಲ್ಲ ಸಡನ್ನಾಗಿ ಅದನ್ನು ವೇಸ್ಟ್ ಮಾಡೋಕ್ಕೆ. ಇಲ್ಲ ತುಂಬ ಕಾಸ್ಟ್ಲಿದು ಏನೋ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ತೊಗೋಬೇಕು ಅಂತ ಅನಿಸುತ್ತೆ. ಬಟ್ ಆ ಮೊಮೆಂಟಿಗೆ ಅಲ್ಲಿ ಹೋದಾಗ, ಅಯ್ಯೋ ಇದೇ ಬ್ಯಾಗ್ ದುಡ್ಡಲ್ಲಿ ಒಂದು ಏನೋ ಒಂದು ಚಿನ್ನ ತೆಗ್ದಿಟ್ರೆ ಫ್ಯೂಚರ್ಗೆ ಎಲ್ಲೋ ಒಂದು ಕಡೆ ನನ್ನ ಮಕ್ಕಳಿಗೆ ಅದು ಹೆಲ್ಪ್ ಆಗ್ಬೋದು ಅಂತ ಆ ಥರ ಮೈಂಡಿಗೆ ಬರುತ್ತೆ. ಸೊ ಒಂದು ಚಿನ್ನ ಆಗಲಿ ಬೆಳ್ಳಿ ಆಗಲಿ, ನಾನು ಇಷ್ಟು ದಿನ ಏನು ತೆಗ್ದಿದ್ದೀನಲ್ಲ, ಅದು ಯಾವುದು ನಾನು ಒಂದು ಶೋ ಆಫ್ ಮಾಡಬೇಕಂತಾಗಲಿ, ಇಲ್ಲ ಒಂದು ಆಡಂಬರ ತೋರಿಸ್ಕೊಳಕ್ಕೆ ತೆಗ್ದಿಲ್ಲ. ನನ್ನ ಮಕ್ಕಳಿಗೆ ಫ್ಯೂಚರಲ್ಲಿ ಎಲ್ಲೋ ಒಂದು ಕಡೆ ಒಂದು ಅಸೆಟ್ ಥರ ಇರುತ್ತೆ ಅಂತ. ಸೊ ನಿಮಗೂ ಅನಿಸುತ್ತಲ್ವ, ನನ್ನ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಪ್ರಾಪರ್ಟಿ ಮಾಡಿರಬೇಕು, ನಾವು ಬಿದ್ದಿದ್ದ ಕಷ್ಟ ಅವ್ರು ಪಡಬಾರ್ದು, ಈ ಥರ ಎಲ್ಲ ಇರುತ್ತಲ್ವ. ಅದೇ ಥರ ಈ ಗೋಲ್ಡು ಸಿಲ್ವರು ಅಷ್ಟೇ, ಅವ್ರಿಗೆಲ್ಲೋ ಒಂದು ಟೈಮಲ್ಲಿ ಕಷ್ಟ ಕಾಲದಲ್ಲಿ ಅದು ಹಾಗೇ ಆಗುತ್ತೆ. ಅವ್ರಿಗೆ ಅಲ್ವಾ, ನಮಗೂ ಆಗುತ್ತೆ. ಇವಾಗ ಎಲ್ಲರ ಟೈಮು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ತುಂಬಾ ಫೇಸ್ ಮಾಡಿದ್ದೀನಿ ಪ್ರಾಬ್ಲಮ್ಸನ್ನು ಒಂದು ಟೈಮಲ್ಲಿ. ಸೊ ಅಂಥ ಟೈಮಲ್ಲಿ ನನಗೆ ಸಡನ್ನಾಗಿ ಮನಿ ಬೇಕು ಅಂದಾಗ ನನಗೆ ಕಷ್ಟಕ್ಕೆ ಆಗಿದ್ದಂದರೆ ಗೋಲ್ಡು ಸಿಲ್ವರೇ. ಅಂದರೆ ಸಿಲ್ವರ್ಗಿಂತ ಎಸ್ಪೆಷಲಿ ಗೋಲ್ಡು. ಯಾಕಂದರೆ ಸಡನ್ನಾಗಿ ಒಂದು ಹಾಫ್ ಆನ್ ಅವರಲ್ಲಿ ಹೋಗಿ ಒಂದು 10 ಲಕ್ಷ ತರೋವಂಥ ಒಂದು ಕೆಪಾಸಿಟಿ ಗೋಲ್ಡ್ಗಿರುತ್ತೆ. ಬಟ್ ಅದೇ ಪ್ರಾಪರ್ಟಿ ಮೇಲೆ ನಾನು ಇನ್ವೆಸ್ಟ್ ಮಾಡೋದು ಅದು ವೇಸ್ಟ್ ಅಂತ ನಾನು ಯಾವತ್ತೂ ಹೇಳಲ್ಲ. ಬಟ್ ಅದು ಒಂಥರ ಕ್ಯಾಶ್ ಥರ ಅನಿಸಲ್ಲ. ಪ್ರಾಪರ್ಟಿ ಅದು ಮಾರೋದಕ್ಕೆ ಆಗಲಿ, ಅದನ್ನು ಏನೇ ಒಂದು ಮಾಡೋದಕ್ಕೆ, ಸೇಲ್ ಮಾಡೋದಕ್ಕಾಗಲಿ ಟೈಮ್ ತಗೊಳುತ್ತೆ. ಬಟ್ ಗೋಲ್ಡ್ ಹಂಗಲ್ಲ. ಅಂದರೆ ನೀವು ಹೋಗಿ ಎಲ್ಲೇ ಬ್ಯಾಂಕಲ್ಲಿಟ್ರೂ ಗೋಲ್ಡ್ ಲೋನ್ ಕೊಡ್ತಾರೆ. ಮತ್ತು ಎಷ್ಟೊಂದು ಪ್ರೈವೇಟ್ ಬ್ರಾಂಚಸ್ ಸಹ ಇದೆ. ಅಂದರೆ ಗೋಲ್ಡ್ ಇಟ್ಕೊಂಡು ದುಡ್ಡು ಕೊಡೋ ಅಂಥದ್ದು, ಇಲ್ಲ ಗೋಲ್ಡ್
ಮಾರಿದ್ರೂ ಅದು ಸಡನ್ನಾಗಿ ನಿಮಗೆ ಒಂಥರ ಲಿಕ್ವಿಡ್ ಕ್ಯಾಶ್ ಥರನೇ ಅದು ಗೋಲ್ಡ್ ಮನೇಲಿದ್ದರೆ. ಸೊ ತುಂಬಾ ಒಂಥರ ಸಡನ್ನಾಗಿ ನಿಮಗೆ ಮನಿ ಬೇಕಾದಾಗ ಹೆಲ್ಪ್ ಆಗೋದು ಗೋಲ್ಡು. ಹಂಗನ್ಬಿಟ್ಟು ಎಲ್ಲನೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಇವತ್ತವರೆಗೂ ಏನೇನು ತೊಗೊಂಡಿದ್ದೀನಲ್ಲ ಗೋಲ್ಡ್ ಆರ್ ಸಿಲ್ವರು, ತುಂಬಾ ಅದರಿಂದ ಸ್ಯಾಕ್ರಿಫೈಸಸ್ ಇದೆ. ಸೊ ನಾನು ಒಂದು ಒಳ್ಳೆ ಡ್ರೆಸ್ ತೊಗೊಳ್ಳೋ ಬದಲು ಒಂದು ಗೋಲ್ಡ್ ತೆಗ್ದಿರ್ತೀನಿ, ಒಂದು ಒಳ್ಳೆ ಸೀರೆ ತೊಗೊಳೋಕ್ಕೆ ಬದಲು ಒಂದು ಗೋಲ್ಡ್ ಓಲೆ ತೊಗೊಂಡಿರ್ತೀನಿ, ಇಲ್ಲ ಒಂದು ಫಾರಿನ್ ಟ್ರಿಪ್ ಹೋಗೋ ದುಡ್ಡಲ್ಲಿ ಒಂದು ಗೋಲ್ಡ್ ತೆಗ್ದಿಟ್ಟಿರ್ತೀನಿ. ಅದೆಲ್ಲ ಸ್ಯಾಕ್ರಿಫೈಸಸ್ಸೇ. ಸೊ ಈ ಒಂದು ಸ್ಯಾಕ್ರಿಫೈಸಸ್ ಮಾಡಿರೋದ್ರಿಂದನೇ ನಾನು ಏನೋ ಒಂದು ತೆಗ್ದಿಡೋಕ್ಕಾಗಿದೆ. ಸೊ ಪ್ರತಿಯೊಬ್ಬರೂ ಅಯ್ಯೋ ಇಷ್ಟು ಗೋಲ್ಡ್ ಇದೆಯಾ, ಇಷ್ಟು ಸಿಲ್ವರ್ ತೆಗ್ದಿದ್ದಾರೆ, ಸುಮ್ಮನೆ ಶೋ ಆಫ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಳೋದ್ರಿಂದ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಥಿಂಕ್ ಮಾಡಿ, ಇಲ್ಲ ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆನೂ ಥಿಂಕ್ ಮಾಡಿ. ಸೊ ಬೆಳಗ್ಗೆಯಿಂದ ಸಂಜೆ ನೈಟ್ ಸಮ್ಟೈಮ್ಸ್ ಮಿಡ್ ನೈಟ್ವರೆಗೂ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತೀನಿ, ನಾನು ಮನೆ ಕೆಲಸ ಮಾಡ್ತೀನಿ. ಇಷ್ಟೆಲ್ಲ ಮಾಡಿ ಸಂಪಾದನೆ ಮಾಡಿರೋದದು. ಸೊ ಫ್ರೀಯಾಗಂತೂ ನನಗೆ ಯಾರೂ ಕೊಟ್ಟಿಲ್ಲ. ಸೊ ನನ್ನ ಹತ್ರ ಇರೋವಂಥ ಪ್ರತಿಯೊಂದು ಗೋಲ್ಡು, ಹಂಗೂ ಮದುವೆ ಟೈಮಲ್ಲಿ ಅಪ್ಪ ಅಮ್ಮ ಕೊಡಿಸಿರೋ ಗೋಲ್ಡ್ ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಎಲ್ಲ ಏನಿದೆಯಲ್ಲ ನಾನು ಕಷ್ಟಪಟ್ಟು ಡೇ ಆ್ಯಂಡ್ ನೈಟ್ ದುಡ್ದಿರೋ ದುಡ್ಡಲ್ಲಿ ತೊಗೊಂಡಿರೋದು. ಸೊ ಅದನ್ನು ನನಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಇಷ್ಟು ಗೋಲ್ಡ್ ನಾನು ತೊಗೊಂಡಿದ್ದೀನಿ ನನ್ನ ಒಂದು ಕಷ್ಟಾರ್ಜಿತ ಅಂತ. ಸೊ ಈ ಒಂದು ವಿಷಯನ ನನಗೆ ಒಂದು ವ್ಲಾಗ್ ಥರ ಮಾಡಿ ಹೇಳಬೇಕು ಅನ್ನೋ ಒಂದು ಉದ್ದೇಶ ಇರಲಿಲ್ಲ. ಬಟ್ ಸಮ್ಹೌ ರಿಪೀಟೆಡಾಗಿ ಅದೇ ಒಂದು ಕಮೆಂಟ್ಸ್ ಬಂದಾಗ ನನ್ನ ಒಂದು ಸಿಲ್ವರ್ ಆರ್ ಗೋಲ್ಡ್ ಕಲೆಕ್ಷನ್ಗೆ ಎಲ್ಲೋ ಒಂದು ಕಡೆ ಅದು ಟ್ರಿಗ್ಗರ್ ಆಗುತ್ತೆ, ಯಾಕೆ ಅದಕ್ಕೆ ಆನ್ಸರ್ ಮಾಡಬಾರ್ದು ಅಂತ. ಬಟ್ ತುಂಬ ಜನ ಅದು ಯೂಸ್ ಆಗಿದೆ. ಮತ್ತು ನಿಮ್ಮನ್ನ ನೋಡಿ ಬಾಗಿನ ಅಮೌಂಟ್ ಆಗಲಿ ಇಲ್ಲ ಎಕ್ಸ್ಟ್ರಾ ಅಮೌಂಟ್ ಇರೋದ್ರಾಗಿ ನಾವು ಇವಾಗ ಸೇವ್ ಮಾಡಿ ಗೋಲ್ಡ್ ತೊಗೊಳ್ತಾ ಇದ್ದೀವಿ, ಅದೊಂಥರ ಇನ್ಸ್ಪಿರೇಷನ್ ಆಗೂ ಇದೆ ಆ ಒಂದು ವ್ಲಾಗ್ ಅಂತ ಹೇಳಿರೋರು ಇದ್ದಾರೆ. ಎಷ್ಟೊಂದು ಜನ ನನ್ನ ಗೊತ್ತಿರೋರು ಸಹ ನಿಮ್ಮ ಒಂದು ಕಲೆಕ್ಷನ್ ನೋಡಿ ನಾವು ಅಂಥದ್ದು ತೊಗೋಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ, ಅದು ವ್ಲಾಗ್ ನೋಡಿ ಅನ್ನಿಸ್ತಾ ಇದೆ ಅಂದರೆ ಅದು ಒಂದು ಒಳ್ಳೆ ಪಾಸಿಟಿವ್ ಥಾಟ್ ಬಂದಿದೆ ಅಂದ್ರೂ ಅದು ಯೂಸ್ಫುಲ್ ವ್ಲಾಗೇ ಅಲ್ವಾ. ಸೊ ನಮ್ಮದು ತೋರಿಸಿರೋದಕ್ಕೋಸ್ಕರನೇ ಅವ್ರಿಗೂ ಅದನ್ನು ತೊಗೋಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇದು ಯಾವುದೂ ಒಂಥರ ಅನ್ನೆಸೆಸರಿಯಾಗಿ ಏನೂ ಮಾಡಲ್ಲ ಯಾರೇ ಆಗಲಿ, ಇಲ್ಲ ಯಾವುದೇ ಒಂದು ಏನೇ ಒಂದು ತೊಗೊಂಡಿದ್ರೂ ಅದು ಫ್ರೀಯಾಗಿ ಅವರು ಸುಮ್ಮನೆ ಅಂತೂ ಬಂದಿರಲ್ಲ. ಅದನ್ನು ಥಿಂಕ್ ಮಾಡಿ, ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಎಲ್ಲ ವ್ಲಾಗ್ಸ್ನೂ ನೋಡೋಕ್ಕೆ ಟ್ರೈ ಮಾಡಿ. ಸೊ ಇದು ನೆಗೆಟಿವ್ ಆಗಿ ನೀವು ಯಾವಾಗ ಥಿಂಕ್ ಮಾಡ್ತೀರೋ ಅದು ಕರ್ಮ ರಿಟರ್ನ್ಸ್ ಅನ್ನೋ ಥರ ಅದು ನೆಗೆಟಿವ್ ಆಗೇ ಇರುತ್ತೆ ನಿಮ್ಮ ಜೀವನ. ಸೊ ಹಂಗೂ ಇಲ್ಲಿ ನಾನು ತುಂಬ ಹಾರ್ಷಾಗಿ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಎಲ್ಲೋ ಒಂದು ಕಡೆ ಅಂಥ ಕಮೆಂಟ್ಸಿಗೆ ರಿಪ್ಲೈ ಮಾಡಿ 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 ನನಗೂ ಅಯ್ಯೋ ಈ ಗೋಲ್ಡ್ ಕಲೆಕ್ಷನ್ ಏನಕ್ಕಪ್ಪ ಮಾಡಿದೆ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದ್ದೀನಿ. ಬಟ್ ಸಮ್ಹೌ ಅದ್ರ ಮಧ್ಯ ತುಂಬ ಪಾಸಿಟಿವ್, ಅಂದರೆ ಒಬ್ಬರು ಯಾರೋ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಇನ್ನು ಒಂದು 90% ಪಾಸಿಟಿವ್ ಮಾಡಿರೋದ್ರನ್ನ ನೋಡಿ ಇಲ್ಲ ನಾನು ಮಾಡಿದ್ದು ಒಳ್ಳೆಯದಾಯಿತು ಅಂತಲೂ ಅನಿಸಿದೆ. ಮತ್ತು ಇನ್ನೊಂದು ಕ್ವೆರಿ ಏನಂದರೆ, ಮನೇನ ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ, ಹೆಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂತ. ಸೊ ಆ್ಯಕ್ಚುಲಿ ನನ್ನ ಎಲ್ಲ ರೂಟೀನ್ಸಲ್ಲೂ ನಾನು ಹೆಂಗೆ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ, ಇವಾಗ ನೋಡಿ ಇವಾಗ ತರಕಾರಿ ಎಲ್ಲ ನೀಟಾಗಿ ಜೋಡಿಸಿಟ್ಟೆ ಅವಾಗಿಂದ ಅವಾಗೇ ನಾನು ಕ್ಲೀನ್ ಮಾಡಿಬಿಡ್ತೀನಿ. ಅದನ್ನು ಮತ್ತೆ ಸಂಜೆವರೆಗೂ ಇಟ್ಕೊಳ್ಳೋದು ಈ ಥರ ಎಲ್ಲ ಮಾಡಲ್ಲ. ಮತ್ತು ಮನೆ ಕ್ಲೀನಿಂಗ್ ಅಂದರೆ ಬೆಳಗ್ಗೆ ಒಂದು ಸಲ ಅಡುಗೆ ಎಲ್ಲ ಮಾಡಿದ್ಮೇಲೆ ಕ್ಲೀನ್ ಮಾಡ್ತೀನಿ, ಮತ್ತು ರಾತ್ರಿ ಮಲ್ಗೋಕ್ಕೆ ಮುಂಚೆ ಕ್ಲೀನ್ ಮಾಡಿಬಿಟ್ಟು ಮಲಗ್ತೀನಿ 2 ಟೈಮ್ಸ್ ಒನ್ ಡೇಗೆ ಗುಡಿಸಿ ಇದು ಮಾಡಿ. ಮತ್ತು ಶುಕ್ರವಾರ ಮತ್ತು ಸೋಮವಾರ ಒರೆಸ್ಕೊಳ್ತೀನಿ ಮನೇನ, ಅಂದರೆ ಮಾಪಿಂಗ್ ಇರುತ್ತೆ. ಇನ್ ಬಿಟ್ವೀನ್ ನನಗೇನಾದರೂ ನೀಟ್ ಇಲ್ಲ ಅನಿಸಿದಾಗ ಇನ್ ಬಿಟ್ವೀನ್ ಒಂದಿನ ವೆಡ್ನಸ್ಡೇ ಯಾವಾಗಾದ್ರೂ ಮಾಡ್ಕೊಳ್ತೀನಿ, ಅದು ರೇರ್. ಬಟ್ ಯೂಶ್ವಲಿ ನಮ್ಮನೆ ನೀಟಾಗೇ ಇರುತ್ತೆ, ತುಂಬ ಏನು ಗಲೀಜು ಮಾಡಲ್ಲ ನನ್ನ ಮಕ್ಕಳು. ಬಟ್ ಹಂಗೂ ಮಾಡಿದ್ರೂ ಅದೊಂದು ಸ್ವಲ್ಪ ಸ್ಕ್ಯಾಟ್ರ್ ಮಾಡಿರ್ತಾರೆ ವಸ್ತುಗಳನ್ನ, ಅಲ್ಲಿ ಇಲ್ಲಿ ಚಲಾಪಿಲಿ ಮಾಡಿರ್ತಾರೆ, ಅದನ್ನು ಮಾತ್ರ ಆವಾಗವಾಗ ಎತ್ತಿಡಬೇಕಾಗುತ್ತೆ. ಸೊ ಮಕ್ಕಳಿರೋ ಮನೆಯಲ್ಲಿ ನಾವು ಯಾವಾಗೂ ನೀಟಾಗೇ ಇಡಬೇಕು ಅನ್ನೋಕ್ಕಾಗಲ್ಲ. ಸೊ ಯೂಶ್ವಲಿ ಆ ಥರ ಮೇಂಟೆನೆನ್ಸ್ ಅಂತೂ ಇರಬೇಕು. ಮತ್ತು ಇನ್ನೊಂದೇನೆಂದರೆ ನಮ್ಮ ಹಸ್ಬೆಂಡ್ ಸಹ ತುಂಬ ಆ ಥರದ ವಿಷಯದಲ್ಲಿ ಹೆಲ್ಪ್ ಮಾಡ್ತಾರೆ. ಅಂದರೆ ನಾನೇ ಮಾಡಬೇಕು ಅಂತ ಏನು ವೆಯ್ಟ್ ಮಾಡಲ್ಲ, ಅಲ್ಲೇನಾದರೂ ಸ್ಕ್ಯಾಟ್ರಾಗಿ ಬಿದ್ದಿದ್ರೆ ಅವರು ಎತ್ತಿಡೋದು, ಆರ್ಗನೈಸ್ ಮಾಡೋದು, ಇದರಲ್ಲಿ ಅವರು ತುಂಬ ಹೆಲ್ಪ್ ಇರ್ತಾರೆ. ಸೊ ಮನೇಲಿ ಇಬ್ಬರೂ ಸ್ವಲ್ಪ ಶೇರಿಂಗ್ ಮಾಡೋದ್ರಿಂದ ವರ್ಕಿಂಗ್ ಇದ್ರೂ ನಾನು ಮೇಡ್ ಇಲ್ಲ ಅಂದ್ರೂ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ನಾನು ಮುಲ್ಲಂಗಿದು ಪಚ್ಚಡಿ ಮಾಡಿದ್ದೆ. ಸೊ ಮತ್ತೆ ಮಧ್ಯಾಹ್ನ ಎಲ್ಲ ಅಡುಗೆ ಮಾಡೋಕ್ಕೆ ನನಗೆ ಟೈಮ್ ಆಗಲಿಲ್ಲ, ಅಂದರೆ ಕರಿ ಎಲ್ಲ. ಸೊ ಮುಲ್ಲಂಗಿ ಪಚ್ಚಡಿ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ. ಸೊ ಅದಕ್ಕೆ ಅದನ್ನೇ ರೈಸ್ ಜೊತೆ ತಿನ್ನೋಣ ಅಂತ ಇನ್ನು ಸ್ವಲ್ಪ ಸೈಡಿಗೆ ಏನಾನ ನೆಂಚ್ಕೊಳ್ಳೋಕ್ಕೆ ಬೋಂಡ ಎಲ್ಲ ಮಾಡಿಕೊಂಡೆ ಇವತ್ತು. ಸೊ ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಜೊತೆಗೆ ಸ್ವಲ್ಪ ನೆನ್ನೆದು ಟೊಮೆಟೊ ಗೊಜ್ಜು ಬೇರೆ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊಂಡು ಇವತ್ತು ಲಂಚ್ನ ಮುಗಿಸಿದ್ವಿ. ಸೊ ಇವಾಗ ಊಟ ಎಲ್ಲ ತಿಂತಾಯಿದ್ದೀನಿ. ನೆಕ್ಸ್ಟು ಇವತ್ತು ಒಂದು ಹೇಳಿದ್ನಲ್ವ, ನನ್ನ ಯೂಟ್ಯೂಬ್ ಚಾನಲ್ನ ಸೆಕೆಂಡ್ ಪೇಮೆಂಟ್ ಇವತ್ತು ನನ್ನ ಅಕೌಂಟಿಗೆ ಕ್ರೆಡಿಟ್ ಆಯಿತು ಅಂತ. ಸೊ ಎಷ್ಟಾಯಿತು ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ನಿಮ್ಮ ಜೊತೆ ಹೇಳೋಕ್ಕಾಗಲ್ಲ, ಅದು ಸಮ್ ಯೂಟ್ಯೂಬ್ ರೂಲ್ಸ್ ಏನೋ ಇದೆ. ಅಂದರೆ ನಾವು ಡೈರೆಕ್ಟಾಗಿ ನಾವು ಎಷ್ಟು ಪೇಮೆಂಟ್ ತೊಗೊಳ್ತಾ ಇದ್ದೀವಿ ಅಂತ ಶೇರ್ ಮಾಡ್ಕೊಳ್ಳೋಂಗಿಲ್ಲ.
ಈ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಆ ಒಂದು ರೀಸನಿಂದ ಜಸ್ಟ್ ತೋರಿಸ್ತಾ ಇದ್ದೀನಿ, ನೀವೇ ಗೆಸ್ ಮಾಡಿ. ಹಂಗೂ ನಾನು ಇಂಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಹೋದ ಸಲ 1 ಗ್ರಾಮ್ ಗೋಲ್ಡ್ ತೊಗೋಬೋದು ಅಂತ ಹೇಳಿದ್ನಲ್ಲ, ಇವಾಗೂ ಆಲ್ಮೋಸ್ಟ್ ಇವತ್ತಿನ ರೇಟಿಗೆ ಆಲ್ಮೋಸ್ಟ್ ಇವಾಗೂ 1 ಗ್ರಾಮ್ ಗೋಲ್ಡ್ ತೊಗೊಳ್ಳೋಷ್ಟು ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ನೀವೇ ಗೆಸ್ ಮಾಡಿ ನನಗೆ ತಿಳಿಸಿ ಎಷ್ಟು ಬಂದಿರ್ಬೋದು ಅಂತ. ಸೊ ಆ್ಯಕ್ಚುಲಿ ಇವಾಗ ಇದೊಂದು 1 ಗ್ರಾಮ್ ಗೋಲ್ಡ್ ತೊಗೊಳ್ಳೋಷ್ಟು ದುಡ್ಡಿದೆಯಲ್ಲ, ಅಪ್ಪ ಬಾಗಿನ ಅಮೌಂಟು 10,000 ಕೊಟ್ಟಿದ್ದಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಟೈಮ್ಗೆ ಎರಡೂ ಬಂದಿದೆ ನನಗೆ. ಅಂದರೆ ಏನಾರ ತಗೋ ಅಂತ ಗೌರಿ ಹಬ್ಬಕ್ಕೆ ಅದು ದೇವರೇ ಕಳಿಸಿರೋಂಗಿತ್ತು ಪೇಮೆಂಟ್ ನನಗೆ. ಸೊ ಇವಾಗ ಎರಡರದ್ದು ಸೇರಿ ಇವತ್ತಿನ ಪ್ರೈಸ್ಗೆ ಮೇ ಬಿ 2 ಗ್ರಾಮ್ಸ್ ಹೆಚ್ಚು ಕಮ್ಮಿ ತೊಗೋಬೋದು. ಸೊ ನೋಡಬೇಕು ಚಿನ್ನ ತೊಗೊಳ್ಳೋದ ಬೆಳ್ಳಿ ತೊಗೊಳ್ಳೋದಂತ. ಆ್ಯಕ್ಚುಲಿ ಈ ಸಲ ಬರೀ ಬೆಳ್ಳಿನೇ ತೊಗೊಂಡಿದ್ದೀನಿ, ಚಿನ್ನ ತೊಗೊಂಡೇ ಇಲ್ಲ. ಆ್ಯಕ್ಚುಲಿ ಅಕ್ಷಯ ತೃತೀಯಾಗೆ ನಾನು ಚಿನ್ನ ತೊಗೊಂಡು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಳ್ಳಿ ತೊಗೊಳ್ತಾ ಇದ್ದೆ. ಬಟ್ ಈ ಸಲ ಅಕ್ಷಯ ತೃತೀಯಾಗೂ ನಾನು ಬೆಳ್ಳಿ ಫೋಟೋ ಫ್ರೇಮ್ ತೊಗೊಂಡೆ, ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಬೆಳ್ಳಿ ಬಿಂದಿಗೆ ತೊಗೊಂಡಿದ್ದೀನಿ. ಸೊ ಯಾಕೋ ಚಿನ್ನ ಬಂದಿಲ್ವಲ್ಲ ಅಂತ ಅಟ್ಲೀಸ್ಟ್ 2 ಗ್ರಾಮ್ಸ್ ಮಗಳಿಗೆ ಓಲೆನೋ ಏನಾರ ತೊಗೊಳ್ಳೋಣ ಅಂತಿದ್ದೀನಿ. ಸೊ ಈ ವೀಕೆಂಡ್ ಹೋಗಿ ತೊಗೊಂಬರ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಈ ಒಂದು ಅಮೌಂಟಲ್ಲಿ ಏನು ತೊಗೊಂಡೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಒಂದು ಟೀ ಬ್ರೇಕ್ ತೊಗೊಂಡು ಇವಾಗ ರಾತ್ರಿ ಲಂಚ್ಗೆ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಂಡಿದ್ದೆ. ಸೊ ಅದರದ್ದು ರೆಸಿಪಿ ಸಹ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಂದಿನಿ ಅವ್ರದ್ದು ಪನ್ನೀರ್ ಪ್ಯಾಕೆಟ್ ಬರುತ್ತಲ್ಲ 100 ರುಪೀಸ್ದು, ಅದನ್ನು ತೊಗೊಂಡಿದ್ದೀನಿ. 200 ಗ್ರಾಮ್ಸ್ ಏನೋ ಇರುತ್ತೆ ಇದು. ಸೊ ಇದನ್ನು ಮೀಡಿಯಮ್ ಸೈಜ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮಕ್ಕಳಿಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಫುಲ್ 1 ಪ್ಯಾಕೆಟ್ ಫುಲ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರ ಜೊತೆ ಈ ಮಟ್ಟರೆಲ್ಲ ಹಾಕಿ ಮಾಡ್ತಾರೆ, ಅಂದರೆ ಬಟಾಣಿ ಎಲ್ಲ. ಬಟ್ ನಾನಿವತ್ತು 1 ಟೈಮ್ಗೆ ಅಷ್ಟೇ ಅಲ್ವಾ, ಸುಮ್ಮನೆ ಏನು ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಅಂತ ಬರೀ ಪನ್ನೀರ್ ಅಷ್ಟೇ ಮಾಡ್ತಾಯಿದ್ದೀನಿ. ಸೊ 1-2 ಟೊಮೆಟೊ, 1 ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಪನ್ನೀರು ಈ ಸೈಜ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಾದ್ರೆ ಇನ್ನು ಸ್ವಲ್ಪ ದಪ್ಪನೂ ಮಾಡ್ಕೋಬೋದು. ನೆಕ್ಸ್ಟು ಇವಾಗ ಇದರಲ್ಲಿ 1-2 ಈರುಳ್ಳಿ ಹಾಕ್ಕೊಳ್ಳಿ. ಇಲ್ಲಿ ದೊಡ್ಡದು 1 ಈರುಳ್ಳಿ ನಾನು ಕಟ್ ಮಾಡಿ ಹಾಕಿದ್ದೀನಿ, ಚಿಕ್ಕದಾದರೆ 2 ಈರುಳ್ಳಿ, ಚಕ್ಕೆ ಲವಂಗ ಮತ್ತು 1-2 ಏಲಕ್ಕಿ. ಸೊ ಇದು ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಇದು ಹೋದ್ಮೇಲೆ ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ, 2 ಟೊಮೆಟೊ. ಸೊ ಇವಾಗ 1 ಇಡಿಯಷ್ಟು ಗೋಡಂಬಿ ಹಾಕ್ಕೋಬೇಕು. ಸೊ ಈ ಗೋಡಂಬಿನೇ ನಿಮಗೆ ಫುಲ್ ಆ ಪನ್ನೀರ್ ಬಟರ್ ಮಸಾಲ ಟೇಸ್ಟ್ ಬರೋದು. ಒಂದು ವೇಳೆ ನೀವು ಮನೆಯಲ್ಲಿ ಬಟರ್ ಯೂಸ್ ಮಾಡ್ತಾಯಿದ್ರೆ ಗೋಡಂಬಿ ಕಡಿಮೆನೇ ಹಾಕ್ಕೊಳ್ಳಿ. ಇಲ್ಲ ಮನೇಲಿ ಬಟರ್ ಇಲ್ಲ ಅನ್ನೋರು ನೀವು ಗೋಡಂಬಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಮಸಾಲೆ ಇಲ್ಲಿ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಕ್ವಾಂಟಿಟಿ ಹೇಳಬೇಕಂದ್ರೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನ್ ಖಾರದ ಪುಡಿ, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿ. ಸೊ ಇದೆಲ್ಲ ಸ್ವಲ್ಪ ಆರಿದ್ಮೇಲೆ ಮಿಕ್ಸಿಯಲ್ಲಿ ನೀಟಾಗಿ ರುಬ್ಕೋಬೇಕು. ಅಂದರೆ ಫೈನ್ ಪೇಸ್ಟ್, ನುಣ್ಣಗೆ ರುಬ್ಕೋಬೇಕು ಅಂತ ಹೇಳ್ಬೋದು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟು ನುಣ್ಣಗಿರಬೇಕು, ತರಿಯಾಗಿ ಎಲ್ಲ ರುಬ್ಕೋಬಾರ್ದು. ಸೊ ಇದೇ ನಮಗೆ ತಿಕ್ನೆಸ್ ಬರೋದು, ಮತ್ತು ಟೇಸ್ಟ್ ಸಹ ಎನ್ಹಾನ್ಸ್ ಆಗುತ್ತೆ ನುಣ್ಣಗೆ ರುಬ್ಕೊಂಡಾಗ. ಸೊ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಸೊ ನಾನು ಇಲ್ಲೆಲ್ಲ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಆಲ್ರೆಡಿ ಪೇಸ್ಟ್ ನೀವು ಮಾಡಿ ಇಟ್ಕೊಂಡ್ರೆ 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ. ಸೊ ಇವಾಗ ಎಣ್ಣೆ ಹಾಕ್ಕೊಂಡ್ಮೇಲೆ ಅದು ಈ ಒಂದು ಬೆಳ್ಳುಳ್ಳಿ ಶುಂಠಿ ಇದೇನಿದೆಯಲ್ವ, ಅದು ಫುಲ್ಲು ಆ ಒಂದು ಸ್ಮೆಲ್ ಹೋಗ್ಬೇಕು, ಹಸಿ ಸ್ಮೆಲ್ಲೆಲ್ಲ. ಹಸಿ ಸ್ಮೆಲ್ ಹೋದ್ಮೇಲೆ ನಾವು ನುಣ್ಣಗೆ ಮಾಡ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಹಾಕಬೇಕು. ಸೊ ಕ್ವಿಕ್ಕಾಗಿ ನೀವೇನಾದರೂ ಚಪಾತಿಗೆ ಒಂದು ಸೈಡ್ ಡಿಶ್ ಮಾಡಬೇಕಾದ್ರೆ ಈ ಪನ್ನೀರ್ ರೆಸಿಪೀಸ್ ಮಾತ್ರ ತುಂಬ ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪೀಸ್ ಅಂತಲೇ ಹೇಳ್ಬೋದು. ಅಂದರೆ ಜಾಸ್ತಿ ಏನು ಬೇಯೋ ಅವಶ್ಯಕತೆಯೂ ಇರಲ್ಲ ಇದರಲ್ಲ, ಯಾಕಂದರೆ ಆಲ್ರೆಡಿ ನಾವು ಹುರಿದೇ ಮಸಾಲೆನ ಪ್ರಿಪೇರ್ ಮಾಡಿರ್ತೀವಿ. ಮತ್ತು ಪನ್ನೀರು ಅಷ್ಟೇ, ಇನ್ನೇನು ಇಳಿಸ್ಕೋಬೇಕಾದ್ರೆ ಪನ್ನೀರ್ ಹಾಕಿ ಇಳಿಸ್ಕೊಳ್ತೀವಿ. ಸೊ ಬೇಗ ಆಗೋಗುತ್ತೆ. ಮತ್ತು ಇದು ಗ್ರೇವಿ ಸಹ ನಿಮಗೆ ನೋಡಿ ಆ ರೈಸಿಗೆ ಮಾಡೋಂಗಿದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಾನು ಚಪಾತಿಗೆ ಮಾಡ್ಕೊಳೋದ್ರಿಂದ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ಹೆಂಗೂ ಇನ್ನು ಸ್ವಲ್ಪ ಎಲ್ಲ ಕುದಿದ್ರೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಇದಕ್ಕೆ ಇನ್ನೊಂದೇನೆಂದರೆ ನಾನು ಒಂದು ಮಿಸ್ ಮಾಡಿದೆ, ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ನೀವು ರುಬ್ಕೋಬೇಕಾದ್ರೆ 1/2 ಸ್ಪೂನು ಸಕ್ಕರೆ ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಸೇಮ್ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಹೆಂಗಿರುತ್ತಲ್ಲ ಹಂಗೆ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಪನ್ನೀರನ್ನ ನೀವು ಶಾಲೋ ಫ್ರೈ ಥರ ಮಾಡಿ ಹಾಕ್ಕೋಬೋದು. ಅಂದರೆ ಹಸಿ ಥರ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ. ಬಟ್ ನನ್ನ ಮಕ್ಳಿಗೆ ಹಿಂಗೆ ಸಾಫ್ಟಾಗಿದ್ರೇ ಇಷ್ಟ, ಅದೊಂಥರ ಕ್ರಿಸ್ಪಿ ಇದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ತೀನಿ ಪನ್ನೀರನ್ನ. ಇವಾಗ ನಿಮ್ಮ ಮನೇಲಿ ಕ್ರೀಮ್ ಏನಾರ ಇದ್ದರೆ ಸರ್ವ್ ಮಾಡಬೇಕಾದ್ರೆ ಮೇಲೆ ಸ್ವಲ್ಪ ಕ್ರೀಮ್ ಹಾಕಿ ಕಸ್ತೂರಿ ಮೇಥಿ ಹಾಕಿದ್ರೆ ಅದು ತುಂಬಾ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಬರುತ್ತೆ. ಅಲ್ಲಿ ಫುಡ್ ಕಲರ್ಸ್ ಹಾಕಿರ್ತಾರೆ, ನಾನಿಲ್ಲಿ ಹಾಕ್ಕೊಂಡಿಲ್ಲ ಅಷ್ಟೇ. ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಚಪಾತಿ ಮಾಡಿಕೊಂಡೆ. ಮತ್ತು ಚಪಾತಿನೂ ಸಾಫ್ಟಾಗಿ ಆಗಬೇಕಂದ್ರೆ ಏನಾನ ಟಿಪ್ ಹೇಳಿ ಅಂತ ಕೇಳಿದ್ರಿ. ಸೊ ಯೂಶ್ವಲಿ ನೀವು ಚಪಾತಿ ಮಾಡಿದ್ಮೇಲೆ ಒಂದು ಹಾಟ್ ಪ್ಯಾನ್ ಏನಾದರೂ
ಇಟ್ಟು ಅದರಲ್ಲಿ ಚಪಾತಿನ ಹಾಕಿ ಮುಚ್ಚಿಡಿ. ಅದು ತುಂಬಾ ಸಾಫ್ಟಾಗಿರುತ್ತೆ ತಿನ್ನೋವಾಗ. ಸೊ ಇದು ಬಂದು ನಾನು ಯೂಸ್ ಮಾಡೋವಂಥ ಒಂದು ಟ್ರಿಕ್ ಅಂತಲೇ ಹೇಳ್ಬೋದು. ಅಂದರೆ ಹಾಟ್ ಬಾಕ್ಸಲ್ಲಿ ಒಂದು 5 ಮಿನಿಟ್ಸ್ ಹಾಕಿಟ್ಟು ಆಮೇಲೆ ಸರ್ವ್ ಮಾಡಿದ್ರೆ ಸಾಫ್ಟಾಗಿರುತ್ತೆ ಚಪಾತೀಸ್. ನೀವು ಒಂದು ಸಲ ಟ್ರೈ ಮಾಡಿ. ಸೊ ಹಂಗೂ ಈ ಒಂದು ಗೋಲ್ಡ್ ಆರ್ ಸಿಲ್ವರ್ ವಿಷಯದಲ್ಲಿ ನಾನು ಏನನ್ನ ಹೇಳಿದ ಮಾತುಗಳು ನಿಮ್ಮಲ್ಲಿ ಯಾರಿಗಾದರೂ ಸ್ವಲ್ಪ ಹಾರ್ಶ್ ಅನಿಸಿ ಬೇಜಾರು ಮಾಡಿಸಿದ್ರೆ ತುಂಬಾ ಸಾರಿ ಹೇಳ್ತಾ ಇದ್ದೀನಿ. ಬಟ್ ಒಂದು ವ್ಲಾಗಲ್ಲಿ ನಾನು ಆನ್ಸರ್ ಮಾಡಲೇಬೇಕು ಅಂತ ಅನಿಸಿದ್ದಕ್ಕೆ ಈ ಒಂದು ವ್ಲಾಗಲ್ಲಿ ಒಂದು ಆನ್ಸರ್ ಮಾಡಿದ್ದೀನಿ. ಏಕೆಂದರೆ ಅದು ಈಸಿಯಾಗಂತೂ ನಾನು ಏನೂ ತೊಗೊಂಡಿಲ್ಲ, ಅದರಲ್ಲಿ ತುಂಬ ನಂದು ಶ್ರಮ ಇದೆ. ಸೊ ಅದನ್ನು ನೆಗೆಟಿವ್ ಆಗಿ ಯಾರಾದರೂ ಹೇಳಿದಾಗ ಅದನ್ನು ಸಹಿಸ್ಕೊಳ್ಳೋಕ್ಕಾಗದಿರ ಈ ಒಂದು ವ್ಲಾಗಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಷ್ಟೇ. ಸೊ ಯಾರೋ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ನಾಗಲಿ ಒಂದು ಇಂಡಿವಿಜುವಲ್ನಾಗಿ ಹರ್ಟ್ ಮಾಡೋ ಉದ್ದೇಶ ಅಂತೂ ನನಗೆ ಯಾವುದೇ ರೀತಿ ಇಲ್ಲ. ಸೊ ಯಾವುದೋ ಒಂದು ವ್ಲಾಗಲ್ಲೂ ನಾನು ಯಾರನ್ನೂ ಹರ್ಟ್ ಮಾಡೋ ಥರ ಎಲ್ಲೂ ನಾನು ನಡ್ಕೊಂಡೂ ಇಲ್ಲ, ಎಲ್ಲೂ ನಾನು ಯಾರಿಗೂ ಹಾರ್ಶಾಗಿ ಇವತ್ತವರೆಗೂ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡೂ ಇಲ್ಲ. ಆದಷ್ಟು ಸಾಫ್ಟಾಗಿ ನನಗನ್ಸಿದ್ದನ್ನು ನಾನು ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.